ರಾಮ ಮಂದಿರ ಉದ್ಘಾಟನೆ ಸಂಭ್ರಮಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ರಾಮ ಭಕ್ತರಿಗೆ ಅಯೋಧ್ಯ ಪ್ರವಾಸ ಬಿಜೆಪಿಯಿಂದಲೇ ಆಯೋಜನೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಜನವರಿ 24ರಿಂದ ಮೊದಲ ಹಂತದ ಅಯೋಧ್ಯ ಪ್ರವಾಸಕ್ಕೆ ತಯಾರಿ ನಡೀತಾ ಇದ್ದು, ಲೋಕಸಭಾ ಚುನಾವಣೆ ಲೆಕ್ಕಾಚಾರ ಇಟ್ಕೊಂಡು ಅಯೋಧ್ಯ ಪ್ರವಾಸ ಕೈಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಯಾದ ಮೊದಲ ವಾರದಿಂದಲೇ ಪ್ರವಾಸ ಆಯೋಜನೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ರಾಮ ಭಕ್ತರನ್ನ ಅಯೋಧ್ಯೆಗೆ ಕಳಿಸೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ರಾಜ್ಯದಿಂದ ಬರೋಬ್ಬರಿ 60 ರೈಲಿನಲ್ಲಿ ಅಯೋಧ್ಯೆಗೆ ರಾಮ ಭಕ್ತರ ಪ್ರವಾಸಕ್ಕೆ ಪ್ಲಾನ್ ಮಾಡಲಾಗಿದ್ದು, ಪ್ರತಿ ರೈಲಿನಲ್ಲಿ 1260 ಭಕ್ತರಿಗೆ ಅವಕಾಶ ಮಾಡಿಕೊಡೋದಕ್ಕೆ ನಿರ್ಣಯಿಸಿದ್ದಾರೆ. ಜನವರಿ 24ರಿಂದ ರಾಮ ಭಕ್ತರ ಅಯೋಧ್ಯ ಪ್ರವಾಸ ಆರಂಭಗೊಳ್ಳುತ್ತೆ. ಪ್ರಶಾಂತ್, ಇದೊಂದು ಸಂಭ್ರಮ ಮತ್ತು ಹೆಚ್ಚು ವಿಚಾರ ಮಾಡಬೇಕಾಗಿರುವಂತಹ ವಿಷಯ. ಯಾಕೆಂದರೆ ಈಗಾಗಲೇ ಅಲ್ಲಿ ಫೆಸಿಲಿಟೀಸ್ ಇಲ್ಲ, ಅದರ ಜೊತೆಗೆ ಭದ್ರತೆಯೂ ಒಂದಿರುತ್ತೆ. ಇದರ ನಡುವೆ ಬಿಜೆಪಿ ಪ್ರವಾಸಕ್ಕೆ ಪ್ಲಾನ್ ಮಾಡ್ಕೊಳ್ತಿದೆ. ನೋಡಿ, ಈಗ ಒಂದು ಬಿಜೆಪಿ ಇದನ್ನು ತನ್ನ ಲೋಕಸಭಾ ಚುನಾವಣೆಯ ಕ್ಯಾಂಪೇನ್ನ ನಂಬರ್ 1 ಪ್ಲ್ಯಾಂಕ್ ಆಗಿ ಉಪಯೋಗಿಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಎದುರು ಕಾಣ್ತಾ ಇದೆ. ಕರೆಕ್ಟ್. ಅದರ ಟೈಮಿಂಗು ಜನವರಿ 23 ಡೇಟು, ಮಾರ್ಚ್ 15ಕ್ಕೆ ನೀತಿ ಸಂಹಿತೆ ಜಾರಿಯಾಗುತ್ತೆ. ಅದಕ್ಕಿಂತ ಮುಂಚೆ ಅಯೋಧ್ಯೆಯ ಇಡೀ ಒಂದು ತಿಂಗಳು ಹೆಚ್ಚು ಕಡಿಮೆ 10-12 ದಿನಗಳಿಂದ ರಾಮ ಮಂದಿರ, ಹಿಂದುತ್ವ ಇದೇ ಚರ್ಚೆಯಲ್ಲಿದೆ. ಇನ್ನೊಂದು 15-20 ದಿನ ಇದೇ ಚರ್ಚೆಯಲ್ಲಿರುತ್ತೆ. ಆ ಕಾರಣದಿಂದ ಇದರ ರಾಜಕೀಯ ಲಾಭವನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಮಾಡಬಾರ್ದಾ ಅನ್ನುವ ಪ್ರಶ್ನೆ ಕೇಳಿದರೆ, ಬಿ ಜೆ ಪಿ ಆ ಹೋರಾಟವನ್ನು 87ರಿಂದಲೇ ರಾಮ ಮಂದಿರ ಹೋರಾಟವನ್ನು ನಡೆಸಿದೆ, ರಥಯಾತ್ರೆ ಹೋರಾಟವನ್ನು ನಡೆಸಿದೆ. ಇವತ್ತು ದೇಶದ ರಾಜಕಾರಣದಲ್ಲಿ ಬಿ ಜೆ ಪಿ ಏನಿದೆಯೋ ಅದೆಲ್ಲವೂ ಪ್ರಭು ಶ್ರೀರಾಮಚಂದ್ರನ ಒಂದು ವರ. ನಿಶ್ಚಿತವಾಗಿ ಬಿ ಜೆ ಪಿ ನೋಡಿ, ಕಾಂಗ್ರೆಸ್ ವಿರುದ್ಧ ಒಂದು ರಾಷ್ಟ್ರೀಯ ಶಕ್ತಿಯಾಗಿ ನಿಲ್ತಕ್ಕಂಥ ಅವಕಾಶ ಕಮ್ಯುನಿಸ್ಟ್ರಿಗಿತ್ತು, ಸಾಧ್ಯ ಆಗಲಿಲ್ಲ. ಸೋಷಿಯಲಿಸ್ಟ್ಗಿತ್ತು, ಸಾಧ್ಯ ಆಗಲಿಲ್ಲ. ನಂತರ ಈ ಕಾಂಗ್ರೆಸ್ ಸಿಂಡಿಕೇಟ್ ಇಂದ ಹೊರಗೆ ಬಿದ್ದ ಏನು ಜನತಾ ಪಾರ್ಟಿ ಇತ್ತು, ಅದಕ್ಕೂ ಇತ್ತು, ಸಾಧ್ಯ ಆಗಲಿಲ್ಲ. ಆದರೆ ಬಿ ಜೆ ಪಿಗೆ ಅದು ಸಾಧ್ಯ ಆಯಿತು. 2 ಕಾರಣಗಳು ಅಂತ ನನಗನ್ಸುತ್ತೆ. ಒಂದು, ರಾಮ ಮಂದಿರದ ಹೋರಾಟದ ಕಾರಣದಿಂದ ಒಂದು ಹಿಂದುತ್ವ ದೇಶದ ರಾಜಕಾರಣದಲ್ಲಿ ಸೆಂಟ್ರಲ್ ಸ್ಟೇಜಿಗೆ ಬಂದು ನಿಂತು ಒಂದು. ಅದರ ಜೊತೆಗೆ RSS ಅಂತಕ್ಕಂಥ ಒಂದು ಗಟ್ಟಿ ಸಂಘಟನೆಯ ತಳಪಾಯ ಇದ್ದಿದ್ದರಿಂದ ಬಿ ಜೆ ಪಿ ಇವತ್ತು ಕಾಂಗ್ರೆಸ್ನ ಆಲ್ಟರ್ನೇಟಿವ್ ಆಗಿ. ಅದರ್ವೈಸ್ ಭಾರತದಲ್ಲಿ ಯಾವ ಪಕ್ಷ ಕಾಂಗ್ರೆಸ್ ಬಿಟ್ಟರೆ ಯಾವ ಪಕ್ಷ ಏಕಾಂಗಿಯಾಗಿ ಅಧಿಕಾರವನ್ನು ಹಿಡಿದಿರಲಿಲ್ಲ. ಬಿ ಜೆ ಪಿಗೆ ಅದು ಸಾಧ್ಯ ಆಯಿತು. ಅದಕ್ಕೆ ಕಾರಣನೇ ರಾಮ ಮಂದಿರದ ಹೋರಾಟ, ಹಿಂದುತ್ವ, RSSನ ಸಂಘಟನೆ. ಆ ಕಾರಣದಿಂದ ನನಗನ್ಸುತ್ತೆ 2024ರ ಚುನಾವಣೆಗೂ ಮುಂಚೆ ಬಿ ಜೆ ಪಿ ಇದನ್ನು ಒಂದು ದೊಡ್ಡ ಹೊಸ ಮತದಾರರು ಬರ್ತಾರೋ ಇಲ್ವೋ ಅಂತಕ್ಕಂಥದ್ದು ಮುಂದಿನ ಮಾತು. ಆದರೆ ಇರುವ ಮತದಾರರು ಯಾರು ಸ್ವಲ್ಪ ಮಟ್ಟಿಗೆ ಬೇಸರಗೊಂಡಿರ್ತಾರೆ, ಅವರು ರಾಮ ಮಂದಿರದ ಒಂದು ಉದ್ಘಾಟನೆಯ ಕಾರಣದಿಂದ ಇನ್ನಷ್ಟು ಗಟ್ಟಿಯಾಗಿ ಬಿ ಜೆ ಪಿ ಜೊತೆಗೆ ನಿಲ್ಲಬಹುದು ಅಂತಕ್ಕಂಥದ್ದು ಒಂದು. ನನಗನ್ಸುತ್ತೆ ಕಾರ್ಯಕರ್ತರಿಗೂ ಕೂಡ ಹುಮ್ಮಸ್ಸನ್ನು ಕೊಡುವ ದೃಷ್ಟಿಯಿಂದ ಚುನಾವಣೆಗೆ ಕೆಲಸ ಮಾಡಬೇಕು ಅವ್ರ ಮುಂದೆ. ಆ ಕಾರಣದಿಂದ ಕೂಡ ಅಯೋಧ್ಯೆಯ ಯಾತ್ರೆಯನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಆಯಾಯ ರಾಜ್ಯ ಬಿ ಜೆ ಪಿ ಘಟಕಗಳು ಮಾಡ್ತಾ ಇವೆ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.